ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ನಮ್ಮ ಚಾನೆಲ್ ಅಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನೆಲ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ಶೇರ್ ಮಾಡ್ತಿರೋಂಥ ಈ ಟಾಪಿಕ್ ಮೇಲೆ ನಾನು ಮಾತಾಡಿ ವಿಡಿಯೋ ಶೇರ್ ಮಾಡಿ ತುಂಬಾ ದಿನ ಆಗಿತ್ತು. ಫೈನಲಿ ನಾನು ಇವತ್ತು ಈ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ, ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶೇರ್ ಮಾಡ್ತಿರೋಂಥ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುವಂತ ವಿಡಿಯೋ. ಜಸ್ಟ್ ಹೆಣ್ಮಕ್ಳಂತ ಅಷ್ಟೇ ಅಲ್ಲ, ಗಂಡ್ ಮಕ್ಳು ಈ ವಿಡಿಯೋ ನೋಡ್ತಾ ಇದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಾನಿವತ್ತು ಈ ರೆಗ್ಯುಲರ್ ಪೀರಿಯಡ್ಗೆ ಬೆಸ್ಟ್ ನ್ಯಾಚುರಲ್ ಹೋಮ್ ಮೇಡ್ ಡ್ರಿಂಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಡ್ರಿಂಕ್ ಗೋಸ್ಕರ ನಾನು ಅಡಿಗೆ ಮನೆಯಲ್ಲಿ ಹೋದ ತಕ್ಷಣ ಸಿಗುವಂತ ಸಿಂಪಲ್ ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಭಯ ಇಲ್ಲದೆ ಎಲ್ಲರೂ ಕೂಡ ತಗೊಳ್ಬಹುದು, ಟೀನೇಜರ್ ಕೂಡ ತಗೊಳ್ಬಹುದು. ಈ ಡ್ರಿಂಕ್ ನ ನೀವು ರೆಗ್ಯುಲರ್ ಬೇಸ್ ಅಲ್ಲಿ ತಗೊಳ್ಳೋದ್ರಿಂದ ಪೀರಿಯಡ್ ನ ರೆಗ್ಯುಲರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರ್ತಾ ಇದ್ರೆ, ಕ್ರಾಂಪ್ಸ್ ಬರ್ತಾ ಇದ್ರೆ ಹೊಟ್ಟೆ ನೋವನ್ನ ರಿಲೀಫ್ ಮಾಡುತ್ತೆ, ಕ್ರಾಂಪ್ಸ್ ನ ಕೂಡ ರಿಡ್ಯೂಸ್ ಮಾಡುತ್ತೆ. ಸೊ ನನಗೂ ಪೀರಿಯಡ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಹೊಟ್ಟೆ ನೋವು ಬಂದ ತಕ್ಷಣ ನಾನು ತುಂಬಾನೇ ಸರ್ಕಸ್ ಮಾಡ್ತಾ ಇರ್ತೀನಿ ರಿಲೀಫ್ ಮಾಡೋಕೆ. ಈ ಡ್ರಿಂಕ್ ನ ಕೂಡ ತಗೊಳ್ತಾ ಇರ್ತೀನಿ. ಡ್ರಿಂಕ್ ಇಂದ ತುಂಬಾನೇ ಹೆಲ್ಪ್ ಆಗಿದೆ ನನಗಂತೂ. ಸೊ ನಿಮ್ಗೂ ಕೂಡ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿದ ನಂತರ ನೀವೇ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ. ಸೊ ಬನ್ನಿ, ಮಾತು ತುಂಬಾ ಆಯ್ತು, ತಡ ಮಾಡದೆ ಡ್ರಿಂಕ್ ಹೇಗೆ ರೆಡಿ ಮಾಡೋದು, ಹೇಗೆ ತಗೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಈ ಡ್ರಿಂಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಣಶುಂಠಿ ಯೂಸ್ ಮಾಡ್ತಾ ಇದ್ದೀನಿ. ಒಣಶುಂಠಿ ಅಂತೂ ನಿಮಗೆ ಕಿರಾಣಿ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಅರೌಂಡ್ ನಾನಿಲ್ಲಿ 1 ಇಂಚಷ್ಟು ಒಣಶುಂಠಿ ಯೂಸ್ ಮಾಡ್ತಾ ಇದ್ದೀನಿ. ಒಣಶುಂಠಿ ಇಲ್ಲ ಅನ್ನೋರು ಹಸಿ ಶುಂಠಿ ಯೂಸ್ ಮಾಡ್ಕೊಳ್ಬೋದು ತುರಿದ್ಕೊಂಡು. ಈಗ ನಾನಿಲ್ಲಿ ಈ ರೀತಿಯಾಗಿ ಶುಂಠಿನ ಕುಟ್ಕೊಂಡು ಪೌಡರ್ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಪೌಡರ್ ರೆಡಿ ಆದರೆ ಸಾಕು. ಆ ಕಡೆ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ನ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ತುಂಬ ಫಾಸ್ಟಾಗಿ ಇಡೋಕ್ಕೆ ಹೋಗ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಮನೇಲಿರೋ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ನಾನು ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಅಂತೂ ಕ್ರ್ಯಾಂಪ್ಸ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಂತರ ನಾನು ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ, ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು. ಈಗ ನಾನು ಇದಕ್ಕೆ ಒಣಶುಂಠಿನ ಕುಟ್ಕೊಂಡಿರೋ ಒಣಶುಂಠಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಣಶುಂಠಿ ಪೌಡರ್ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇಮಿಡಿಯೇಟ್ಲಿ ನಾನಿಲ್ಲಿ 1 ಗ್ಲಾಸ್ ಫಿಲ್ಟರ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಯಾವ ರೀತಿ ಬಾಯ್ಲ್ ಆಗ್ತಾ ಇದೆ ಅಂತ. ಬಾಯ್ಲ್ ಆಗ್ತಾ ಇರೋ ಟೈಮಲ್ಲಿ ನಾನು ಇದಕ್ಕೆ 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವ್ನ ಆಫ್ ಮಾಡಿ. ಸ್ಟೋವ್ ಆಫ್ ಮಾಡಿದ ನಂತರ ನಾನಿಲ್ಲಿ ಈ ರೀತಿಯಾಗಿ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಕುಡಿಬೋದು, ಬಟ್ ನನಗೆ ಸ್ಟ್ರೈನ್ ಮಾಡಿ ಇಷ್ಟ ಆಗುತ್ತೆ. ಹೀಗಾಗಿ ಈ ರೀತಿಯಾಗಿ ಸ್ಟ್ರೈನ್ ಮಾಡಿಕೊಂಡು ಡ್ರಿಂಕ್ನ ರೆಡಿ ಮಾಡ್ಕೊಳ್ಳಿ. ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಸೂಟ್ ಆಗುತ್ತೆ ಅನ್ನೋರು. ನಾನಿಲ್ಲಿ ಹನಿ ಆ್ಯಡ್ ಮಾಡ್ತಾ ಇಲ್ಲ, ಹಾಗೆ ಈ ಡ್ರಿಂಕ್ನ ತಗೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಈ ಡ್ರಿಂಕ್ನ ತಗೊಳ್ಳೋ ಬೆಸ್ಟ್ ಟೈಮ್ ಯಾವುದಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ನಂತರ, ತಿಂಡಿ ಆದ ನಂತರ ಅರ್ಧ ಗಂಟೆ ಕಾಲ ಬಿಡಿ, ಅರ್ಧ ಗಂಟೆ ಆದ ನಂತರ ತೊಗೊಳ್ಬೋದು. ಇಲ್ಲ ಈವ್ನಿಂಗ್ ಟೈಮಲ್ಲಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಟೀನ ಸ್ಕಿಪ್ ಮಾಡಿ ಈ ಡ್ರಿಂಕ್ನ ನೀವು ತೊಗೊಳ್ಬೋದು. ಪೀರಿಯಡ್ನ ರೆಗ್ಯುಲರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಡ್ರಿಂಕ್. ಈ ಡ್ರಿಂಕಲ್ಲಿ ಅರಿಶಿನ ಯೂಸ್ ಮಾಡಿದ್ದೀವಿ. ಅರಿಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಇರೋದ್ರಿಂದ ಹೊಟ್ಟೆಯಲ್ಲಿರೋ ಇನ್ಫೆಕ್ಷನ್, ಕ್ರ್ಯಾಂಪ್ಸ್ನ ಕಡಿಮೆ ಮಾಡುತ್ತೆ. ಇನ್ನು ನಾವು ಶುಂಠಿ ಯೂಸ್ ಮಾಡಿದ್ವಿ. ಶುಂಠಿ ಪೀರಿಯಡ್ಗೆ ಬೆಸ್ಟ್ ಮೆಡಿಸನ್. ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಪೀರಿಯಡ್ನ ರೆಗ್ಯುಲರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಶುಂಠಿ. ಇನ್ನು ಜೀರಿಗೆ ಯೂಸ್ ಮಾಡಿದ್ವಿ. ಜೀರಿಗೆ ವೇಟ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನ ಗ್ಲೋ ಬ್ರೈಟ್ ಮಾಡುತ್ತೆ, ಜೊತೆಗೆ ಹೊಟ್ಟೆ ನೋವು, ಕ್ರ್ಯಾಂಪ್ಸ್ನ ಕಡಿಮೆ ಮಾಡುತ್ತೆ. ಈ ಡ್ರಿಂಕಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಆಪ್ಷನಲ್, ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಹನಿ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ನನಗೆ ಸಾಲ್ಟ್ ಇಷ್ಟ ಆಗುತ್ತೆ, ಹೀಗಾಗಿ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ಡ್ರಿಂಕ್ನ ನೀವು ಬಿಸಿಯಾಗಿರುವಾಗ ತೊಗೊಳ್ಳಿ. ಏನು ಟೀ ಕುಡಿತೀವಲ್ಲ ಅದೇ ರೀತಿಯಾಗಿ ನೀವು ತೊಗೊಳ್ಬೋದು. ಕೋಲ್ಡ್ ಮಾಡಿ ಕುಡಿಯೋಕ್ಕೆ ಹೋಗ್ಬೇಡಿ, ಕುಡಿಯೋಕ್ಕಾಗಲ್ಲ. ಹೀಗಾಗಿ ಬಿಸಿಯಾಗಿರುವಾಗ ಈ ಟೀನ ಕುಡಿಯೋದ್ರಿಂದ ಹೆಲ್ತ್ ಕೂಡ ಹೆಲ್ದಿ ಆಗಿರುತ್ತೆ. ಕೆಮ್ಮು ನೆಗಡಿ ಕೂಡ ರಿಲೀಫ್ ಆಗುತ್ತೆ ಈ ಡ್ರಿಂಕಿಂದ. ಆರಾಮಾಗಿ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಬೋದು. ಟೀನೇಜರ್ ಕೂಡ ಇದನ್ನು ತಗೊಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಅಡಿಗೆ ಮನೆಯಲ್ಲಿ ಸಿಗುವಂತ ಕೆಲವೊಂದು ಸಿಂಪಲ್, ಈಸಿ, ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಡ್ರಿಂಕ್ ರೆಡಿ ಮಾಡೋದು, ಯಾವ ರೀತಿಯಾಗಿ ತಗೊಳ್ಳೋದು ಅಂತ. ಈ ಡ್ರಿಂಕ್ ನ ಕುಡಿಯೋ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ತಿಂಡಿ ಆದ ನಂತರ. ಬೆಳಿಗ್ಗೆ ತಿಂಡಿ ಆದ ನಂತರ ಒಂದು ಅರ್ಧ ಗಂಟೆ ಕಾಲ ಬಿಡಿ, ಅರ್ಧ ಗಂಟೆ ಆದ ನಂತರ ತಗೊಳ್ಬಹುದು. ಇಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಟೀ ಕುಡಿಯೋ ಅಭ್ಯಾಸ ಆದ್ರೆ ಟೀನ ಸ್ಕಿಪ್ ಮಾಡಿ ಈ ಡ್ರಿಂಕ್ ನ ತಗೊಳ್ಳಿ. ಈ ಡ್ರಿಂಕ್ ನಿಮ್ಮ ಪೀರಿಯಡ್ ನ ರೆಗ್ಯುಲರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಪೀರಿಯಡ್ ಅಲ್ಲಿ ತುಂಬಾ ಸಮಸ್ಯೆ ಇದ್ರೆ ಅಂತವ್ರು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಪೀರಿಯಡ್ ಅಲ್ಲಿ ತುಂಬಾ ಸಮಸ್ಯೆ ಇರೋದ್ರಿಂದ ಮುಂದೆ ಹೋಗ್ಬಿಟ್ಟು ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಹೀಗಾಗಿ ಆದಷ್ಟು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಜಸ್ಟ್ ಡಾಕ್ಟರ್ ಆದ್ರೆ ಸಾಕಾಗಲ್ಲ. ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಕೊಳ್ಳಿ, ಹೆಲ್ದಿ ಡೈಟ್ನ ಫಾಲೋ ಮಾಡ್ಕೊಳ್ಳಿ, ಚೆನ್ನಾಗಿರೋ ಫುಡ್ನ ತಿನ್ನಿ, ಹೆಚ್ಚಾಗಿ ನೀರು ಕುಡಿಯೋಕೆ ಟ್ರೈ ಮಾಡಿ.
ಹೆಚ್ಚಾಗಿ ಎಕ್ಸಸೈಸ್ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಈ ರೀತಿಯಾಗಿ ನೀವು ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿದ್ದೆ ಆದರೆ ನೀವು ನಿಮ್ಮ ಪೀರಿಯಡ್ನ ರೆಗ್ಯುಲರ್ ಆಗಿ ಇಟ್ಕೊಳ್ಬೋದು, ಬಾಡಿನ ಹೆಲ್ದಿಯಾಗಿ ಇಟ್ಕೊಳ್ಬೋದು. ಜಸ್ಟ್ ಬಾಡಿ ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಇನ್ನು ಈ ಡ್ರಿಂಕ್ನ ಟ್ರೈ ಮಾಡಿದ ನಂತರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಫೀಡ್ಬ್ಯಾಕ್ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.